ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀ ಏನಪ್ಪ ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. In 400 meters, continue straight past Srinivas Electrical onto Parabhavi, Chalakere Road. ನೋಡಿ, ಇದು ಗದಗ ಸಿಟಿಯಲ್ಲಿ ಈ ಗದಗ ಸಿಟಿಗೆ ಬಂದು ಇದು ಮಾಡಿದ್ವಿ. ಈ ಗದಗದಿಂದ ಲಕ್ಕುಂಡಿಗೆ ಹೋಗ್ತಾ ಇದ್ದೇವೆ. ಇಲ್ಲಿಂದ 14 ಕಿಲೋಮೀಟರ್ ಇದೆ. ಈ ಗದಗ ಸಿಟಿಯಿಂದ ನಾವು ಹೊರಗಡೆ ಬೀಳ್ತಾ ಇದ್ದೇವೆ ಈಗ. ನೋಡಿ, ಇದೆಲ್ಲ ಗದಗ ಸಿಟಿ ಇದೆ. ಇದೆಲ್ಲ ಗದಗ ತಹಸೀಲ್ದಾರ್ ಆಫೀಸು, ಟೂರಿಸ್ಟ್ ಡಿಪಾರ್ಟ್ಮೆಂಟು. Continue straight past Srinivas Electrical onto ಯಾಕಂದ್ರೆ ಬಾಗಲಕೋಟೆ, ಬಾದಾಮಿ, ರೋಣ, ಹೊಸಪೇಟೆ ಇವೆಲ್ಲ ಇದು ಹೋಗಿದ್ದಾರೆ. Continue on Parabhavi, Chalakere Road for 3 kilometers. ಈ ಗದಗ ಸಿಟಿಯಿಂದ ಲಕ್ಕುಂಡಿ ಹೊರಗೆ ಬೀಳ್ತಾ ಇದ್ದೇವೆ ನಾವು ಇಲ್ಲಿಂದ. ನೋಡಿ, ಆಗಲೇ ಇದು ನಾವು ಭೀಷ್ಮ ಕೆರೆ, ಇದು ನೋಡ್ರಿ ಭೀಷ್ಮ ಕೆರೆ ಅದಲ್ಲ, ಅದ್ರ ಪಕ್ಕದಲ್ಲೇ ಹಾಯಿಸಿ ಹೋಗ್ತಾ ಇದ್ದೀವಿ ಈಗ ನಾವು. ಇದು ಭೀಷ್ಮ ಕೆರೆಯಲ್ಲಿ ಬಸವಣ್ಣವರು ಆಗಲೇ ತೋರಿಸ್ದಾಗೆ ಅವ್ರದ್ದೇನು ಒಂದು ಸ್ಟ್ಯಾಚ್ಯೂ ಇದೆ, 111 ಫೀಟ್ ಇತ್ತು. ಅದ್ರ ಪಕ್ಕದಲ್ಲೇ ಹಾಯಿಸಿ ನಾವು ಲಕ್ಕುಂಡಿಗೆ ಹೋಗ್ತಾ ಇದ್ದೇವೆ ಈಗ. ಇದು ಲಕ್ಕುಂಡಿ ದಾರಿ, ಇದು ಮುಂದುಗಡೆ ಇಲ್ಲಿಂದ ಗದಗದಿಂದ 14 ಕಿಲೋಮೀಟರ್ ಇದೆ. ನಾವು ಅಲ್ಲಿ ಹೋಗಿ ಎಲ್ಲ ತೋರಿಸ್ತೇವೆ, ಅಲ್ಲಿ ಏನು ಉತ್ಖನನ ನಡೆದಿದೆ. ತಮ್ಮ ಹೆಸರು ಹೇಳ್ರಿ ಸರ್ ಪ್ಲೀಸ್. ವೀಕ್ಷಕರೇ, ಹಾಂ, ನನ್ನ ಹೆಸರು ಅಬ್ದುಲ್ ರಜಾಕ್ ದಸ್ಗೀರ್ ಸಾಹೇಬ್ ಕಟ್ಟಿಮನಿ ಅಂತೇಳಿ. 74 ವರ್ಷ. ನನ್ನ ಊರು ಗದಗ. ಹಾಂ ನನ್ನ ಮನೆ ಇರೋದು ಬೀರ್ನಾಡದೆ ಗುಡಿ ಹತ್ರ. ಹಾಂ ಸರ್. ನನ್ನ ಹೆಸರು ಅಬ್ದುಲ್ ರಜಾಕ್ ದಸ್ಗೀರ್ ಸಾಹೇಬ್ ಕಟ್ಟಿಮನಿ ಅಂತೇಳಿ. ಹಾಂ ಸರ್. ನಾನು ಒಂದು ವ್ಯಕ್ತಿಗತ ವಸ್ತು ಸಂಗ್ರಹಾಲಯ ರಾಮೇಶ್ವರ ದೇವಾಲಯದಲ್ಲಿ ಪ್ರಾರಂಭ ಮಾಡಿ, ಹಾಂ ಸರ್. ಭಾರತೀಯ ಪುರಾತತ್ವ ಸಂರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡಿ, ಹಾಂ ಸರ್. ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಾಚ್ಯ ವಸ್ತು ಮತ್ತು ಪುರಾತತ್ವ ವಸ್ತು ಸಂಗ್ರಹಾಲಯಗಳ ಇಲಾಖೆಯಲ್ಲಿ ಕೆಲಸ ಮಾಡಿ, ಹಾಂ ಸರ್. ನನ್ನ ವಸ್ತು ಸಂಗ್ರಹಾಲಯವನ್ನ ಹಾಂ ಪುರಾತತ್ವ ವಸ್ತು ಸಂಗ್ರಹಾಲಯಗಳ ಇಲಾಖೆಯ ಸುಪರ್ದಿಗೆ ಹಾಂ ಯಾವುದೇ ಪರಿಹಾರ ಧನವನ್ನು ಅಪೇಕ್ಷಿಸದೆ ಹಾಂ ಸರ್. ಇಲಾಖೆಗೆ ನಿರ್ವಹಿಸಿದೆ. ಹಾಂ ಸರ್. ಇವತ್ತ ಗದಗದಲ್ಲಿ ಸರ್ಕಾರಿ ವಸ್ತು ಸಂಗ್ರಹಾಲಯ ಅಂತಿದೆ. ಸರಿ. ಜೊತೆಗೆ ಲಕ್ಕುಂಡಿ ಹಾಂ ಸರ್. ಅಗದಿ ಒಂದು ಇತಿಹಾಸ ಪ್ರಸಿದ್ಧ ಊರು. ಹಾಂ ಸರ್. ಆ ಲಕ್ಕುಂಡಿಯೊಳಗೆ ಉತ್ಖನನ ಆಗಬೇಕು, ಲಕ್ಕುಂಡಿ ಅಭಿವೃದ್ಧಿ ಆಗಬೇಕು, ಹಾಂ ಸರ್. ಲಕ್ಕುಂಡಿಯ ಸ್ಮಾರಕಗಳು ವಿಶ್ವ ಪರಂಪರಾ ಪಟ್ಟಿಕೆಯಲ್ಲಿ ಸೇರ್ಬೇಕು ಅನ್ನೋದಕ್ಕೋಸ್ಕರ ಹಾಂ ಮಾನ್ಯ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ HK ಪಾಟೀಲ್ರು ಸರಿ ಸರ್. ನನ್ನ ಗದಗ ಸರ್ಕಾರಿ ವಸ್ತು ಸಂಗ್ರಹಾಲಯಕ್ಕೆ ಅಡ್ಗಲ್ ಹಾಕಿದವರು ಅವರೇ. ಹಾಂ ಸರ್. ಇವತ್ತ ಗದಗ ಸರ್ಕಾರಿ ವಸ್ತು ಸಂಗ್ರಹಾಲಯ ಅಭಿವೃದ್ಧಿ ಪಡಿಸ್ತಕ್ಕಂಥವ್ರು ಅವರೇ. ಸರಿ ಸರ್. ಜೊತೆಗೆ ಲಕ್ಕುಂಡಿ ಒಳಗೆ ಉತ್ಖನನ ಪ್ರಾರಂಭ ಮಾಡಿದವರು 2003ರಲ್ಲಿ ಮಾನ್ಯ ಶ್ರೀ HK ಪಾಟೀಲ್ರು. ಇವತ್ತ ಏನು ಮತ್ತೆ ಲಕ್ಕುಂಡಿಯ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಹಾಂ ಸರ್. ಪ್ರವಾಸೋದ್ಯಮ ಮತ್ತು ಕಾನೂನು ಮತ್ತು ಸಂಸದೀಯ ಸಚಿವರಾಗಿ ಸರಿ. ಈ ಲಕ್ಕುಂಡಿಯ ವಿಶ್ವ ಪರಂಪರಾ ಪಟ್ಟಿಕೆಯಲ್ಲಿ ಸೇರಿಸಬೇಕು ಅನ್ನೋ ದೃಷ್ಟಿಯಿಂದ ಹಾಂ ಸರ್. ಪ್ರಾಚ್ಯ ವಸ್ತು ಪ್ರಜ್ಞೆಯನ್ನ ಹಾಂ ಸರ್. ಇಲ್ಲೇನು ಲಕ್ಕುಂಡಿಯ ಜನರಿಗೆ, ವಿದ್ಯಾರ್ಥಿಗಳಿಗೆ ಹಾಂ ಸರ್. ತಿಳಿಸಿಕೊಟ್ರು. ಹಾಂ ಸರ್. ಈ ಪ್ರಾಚ್ಯ ವಸ್ತು ಪ್ರಜ್ಞೆ ಏನು ಪರಿಣಾಮ ಬೀರ್ತಂದ್ರೆ, ಹಾಂ ಸರ್. 8ನೇ ಕಲಿಯುವಂತ ಒಬ್ಬ ವಿದ್ಯಾರ್ಥಿ ಪ್ರಜ್ವಲ್ ವೃತ್ತಿಯನ್ನವ ಹಾಂ ಸರ್. ತನಗೆ ಸಿಕ್ಕಂತ ನಿಧಿಯನ್ನ ನಿಧಿ. ಸರ್ಕಾರಕ್ಕೆ ಒಪ್ಪಿಸ್ತಾನ. ಹಾಂ ಸರ್. ಇದಕ್ಕ ಕಾರಣ ಪ್ರಾಚ್ಯ ವಸ್ತು ಪ್ರಜ್ಞೆ ಅಂತ ಹೇಳ್ತಾ ಹಾಂ ಇಂಥ ಕೆಲಸ ಹಾಂ ಏನ್ ಮಾನ್ಯ ಸಚಿವರು ಮಾಡಿದ್ದಕ್ಕ ಹಾಂ ಸರ್. ಇವತ್ತ ಏನು ಅವೇರ್ನೆಸ್ ಕ್ರಿಯೇಟ್ ಮಾಡ್ಯಾರ. ಪ್ರಾಚೀನ ಸ್ಮಾರಕಗಳು ಉಳಿಸ್ಬೇಕು, ಸರಿ ಸರ್. ಕೋಟೆಗೋಡೆಗಳು ಉಳಿಬೇಕು.
ಇದರ ಅತಿಕ್ರಮಣ ಆಗಬಾರ್ದು. ಹಾ ಸರ್. ಲಕ್ಕುಂಡಿಯ ಸ್ಮಾರಕಗಳು 101 ಗುಡಿ, 101 ಬಾವಿ, 101 ಈಶ್ವರ ಲಿಂಗು ಅಂತ ಹೇಳ್ತೀವಿ. ಹಾ ಸರ್. ಅವುಗಳಲ್ಲಿ ಅಳಿದುಳಿದಿರುವಂತಹ ಸ್ಮಾರಕಗಳನ್ನು ನಾವು ರಕ್ಷಣೆ ಮಾಡಬೇಕು, ಹಾ ಸರ್. ಅವುಗಳನ್ನು ದುರಸ್ತಿ ಮಾಡಬೇಕು. ಹಾ ಸರ್. ವಿಶ್ವ ಪರಂಪರಾ ಪಟ್ಟಿಕೆಯಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇಲ್ಲಿ ಏನು ಒಂದು ದೇವಾಲಯಗಳ ವಾಸ್ತುಶಿಲ್ಪ ವೈಭವ ಅದ ಅದನ್ನ ದೇಶ ವಿದೇಶಕ್ಕೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯೊಳಗ ಒಂದೇ ದಿವಸದಲ್ಲಿ ಸಾವಿರಾರು ಪ್ರಾಚ್ಯ ವಸ್ತುಗಳನ್ನ, ಶಿಲ್ಪಗಳನ್ನ, ಶಾಸನಗಳನ್ನ ಸಂಗ್ರಹ ಮಾಡಿ ಇಟ್ಟಾರ. ಆ ಬಯಲು ವಸ್ತು ಸಂಗ್ರಹಾಲಯ ಅದಕ್ಕೆ ಎಲ್ಲರ ಸಹಕಾರದಿಂದ ಅಂದ್ರೆ ಗದಗ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಇಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ, ಕಾಲೇಜು ವಿದ್ಯಾರ್ಥಿಗಳು, ಆಮೇಲೆ NSS ಮತ್ತು ಕಾಲೇಜು ವಿದ್ಯಾರ್ಥಿಗಳ ಜೊತೆಗೆ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಜೊತೆಗೆ ಏನು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಲಕ್ಕುಂಡಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಲಕ್ಕುಂಡಿ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಸೇರಿ ಏನು ಒಂದು ಸಂಗ್ರಹ ಮಾಡಿ ಒಂದೇ ಒಂದು ದಿವಸದೊಳಗ ಸಾವಿರಾರು ಪ್ರಾಚ್ಯ ವಸ್ತುಗಳನ್ನು ಸಂಗ್ರಹ ಮಾಡಿ ಇಟ್ಟರು. ಇದು ಒಂದು ಗಿನ್ನೆಸ್ ದಾಖಲೆ ಅಂತ ಹೇಳ್ತಾ ಈ ಲಕ್ಕುಂಡಿಯ ಬಗ್ಗೆ ತಾವೇನು ಜನರಿಗೆ ತಿಳಿಸ್ಬೇಕು, ತಿಳಿಯಬೇಕು ಅನ್ನುವಂತ ಒಂದು ಕುತೂಹಲ, ಒಂದು ಏನು ಮಾರ್ಪಾಡು ಇಲ್ಲಿ ಸನ್ನಿವೇಶ, ಇಲ್ಲಿ ಲಕ್ಕುಂಡಿ ಉತ್ಖನನ ಮಾಡ್ತಾ ಇದ್ದಾರೆ, ಲಕ್ಕುಂಡಿ ಉತ್ಸವ ಮಾಡಿದ್ದಾರೆ. ಲಕ್ಕುಂಡಿಯ ಉತ್ಸವ ಜೊತೆಗೆ ಲಕ್ಕುಂಡಿಯ ದೇವಾಲಯಗಳು, ಲಕ್ಕುಂಡಿಯ ವಾಸ್ತುಶಿಲ್ಪ ವೈಭವ, ಲಕ್ಕುಂಡಿಯ ಶಿಲ್ಪಿಗಳು, ಲಕ್ಕುಂಡಿಯ ಶಾಸನಗಳು, ಈ ರೀತಿ ಪ್ರತಿಯೊಂದು ಸಮಗ್ರ ಅಧ್ಯಯನ ಮಾಡಿ ಲಕ್ಕುಂಡಿಯ ಇತಿಹಾಸದ ಮೇಲೆ ಹೊಸ ಬೆಳಕು ಬೀರ್ತಾ ಇದ್ದಾರೆ ಮಾನ್ಯ ಸಚಿವರಾದಂತ HK ಪಾಟೀಲ್ರು ಅಂತ ಹೇಳ್ತಾ, ಇಲ್ಲಿ ಏನು ಲಕ್ಕುಂಡಿ ಅಂತ ತಾವು ನೋಡಕ್ ಬಂದಿರಿ, ಇಲ್ಲಿ ನೋಡ್ಲೇಬೇಕಾದಂತದ್ದು ಒಂದು ಇಲ್ಲೇ ಮಾಣಿಕೇಶ್ವರ ಮುಸ್ಕಿನ್ ಬಾವಿ, ಅದೇ ರೀತಿ ಇಲ್ಲಿ ಚಂದ್ರಮೌಳೇಶ್ವರ ದೇವಾಲಯ, ಸಿದ್ಧರ ಬಾವಿ ಅಥವಾ ಸಿದ್ಧರ ಗುಡಿ ಅಂತ ಕರೀತಾರ. ಇದಕ್ಕೆ ಸಿದ್ಧರ ಬಾವಿ ಅಂದ್ರೆ ನಾಗನ ಬಾವಿ ಅಂತ ಕರೀತಾರ. ಇಲ್ಲೇನ್ ಶಾಸನದೊಳಗ ಇದು ವೀಕ್ಷಕರೇ ಒಂದ್ ನಿಮಿಷ, ನಾವು ಲಕ್ಕುಂಡಿ ನೋಡಕ್ ಬಹಳ ದಿವಸದಿಂದ ಬರೋ ವಿಚಾರ ಇತ್ತು. ಇವ್ರು ಸಾಹೇಬ್ರು ಏನದಾರಲ್ಲ, ಇವರು ಲಕ್ಕುಂಡಿ ಒಳಗೆ ಎಷ್ಟು ವಿಡಿಯೋ ಮಾಡ್ಯಾರ ಎಲ್ಲಕ್ಕೂ ಹಿಸ್ಟ್ರಿ ಸಾಹೇಬ್ರು ಹೇಳ್ಯಾರ. ನನಗನ್ಸಿಬಿಟ್ಟು ಇವರಂತ ಹಿಸ್ಟ್ರಿ ಅಭ್ಯಾಸ ಮಾಡಿದ್ದು ನೋಡ್ರಿ. ಜಾಣತನ ದೇವರು. ಈಗ ಮೊಹಮ್ಮದ್ ರಫಿ ಇಡೀ ಜಗತ್ತಿಗೆ ಫೇಮಸ್ ಗಾಯಕ. ಅದೇನು ಜಾತಿ ಕುಲ ನೋಡಿ ಕೊಟ್ಟ ಅವನು ದೇವ್ರ? ಇಲ್ಲ. ಅದೇ ಥರ ಇವರು ಒಬ್ಬರು ಹಿಸ್ಟಾರಿಕಲ್ ಮೊಹಮ್ಮದ್ ರಫಿ ಅಂತ ಹೇಳ್ತೀನಿ ನಾನು. ಇವ್ರಂಗ ಹಿಸ್ಟ್ರಿ ಹೇಳೋರು ಯಾರು ಇಲ್ಲ. ನಾನು ನೆನೆಸ್ಕೋತೇ ಬಂದಿದ್ದೆ. ಬರೋದಕ್ಕೆ ಅಲ್ಲಿ ನಾ ಗದಗ ನೋಡೋದಕ್ಕೆ ಅದರ ಅಲ್ಲೇ ಕುಂತಾರ ಅಂತ ಹೇಳಿದ್ರೆ ನನಗೆ ಅಗದಿ ಒಂದು ಲಾಟ್ರಿ ಹತ್ತಂಗೆ ಆಯ್ತು ನನಗೆ. ಅದಕ್ಕೇನದ ಅವ್ರ ಕೈಲೇ ನಿಮ್ಗೆ ಹೇಳಿಸ್ತಿದ್ದು ಅತಿ ಶುದ್ಧವಾದ ಇತಿಹಾಸ ಲಕ್ಕುಂಡಿದ್ದು ಹೇಳೋದನ್ನ ಸಾಹೇಬ್ರು ಹೇಳ್ಬೇಕು. ಅದಕ್ಕೆ ಹೇಳಿದೆ. ಸಾಹೇಬ್ರು ಈ ಬಾವಿ ಬಗ್ಗೆ ಹೇಳ್ರಿ ನೀವು. ಇದಕ್ಕೆ ನಾಗನ ಬಾವಿ ಅಥವಾ ಸಿದ್ಧರ ಬಾವಿ ಅಂತ ಕರೀತಾರ. ಮಧ್ಯ ಭಾಗದೊಳಗೆ ಇಲ್ಲೇನು ಮಕರ ತೋರಣಗತೆ, ಇಲ್ಲೇನು 2 ಕಂಬಗಳ ಮೇಲೆ ಮಧ್ಯದೊಳಗೆ ಗಜಲಕ್ಷ್ಮಿ ಇದೆ. ಇಲ್ಲಿ ಬರ್ದಿರುವಂತ ಶಾಸನದೊಳಗ ಆಗಿನ ಕಾಲಕ್ಕ 12 ನಾಣ್ಯಗಳನ್ನ ವ್ಯಯ ಮಾಡಿ ಈ ಬಾವಿಯನ್ನ ನಿರ್ಮಾಣ ಮಾಡಿ, ಈ ಬಾವಿಯನ್ನ ಏತ ನೀರಾವರಿ ಅಂದ್ರೆ ಈ ಬಾವಿಯಲ್ಲಿ ನೀರನ್ನ ತೋಟಕ್ಕೆ ಉಪಯೋಗ ಮಾಡಿಕೊಳ್ಳೋ ದೃಶ್ಯೊಳಗ ಆ ಶಾಸನದ ಜೊತೆಗೆ ಅಲ್ಲಿ ಏನ್ ನೀರು ಎತ್ತಾ ಇದ್ದಾರ ಏತ ನೀರಾವರಿಯ ಚಿತ್ರಣ ಅಲ್ಲಿದೆ. ಮುಂದ್ಕತ ಹೋಗಿ ಮಾಡ್ಕೊ. ಇಲ್ಲಿ ಕಂಬದ ಮೇಲೆ ಆ ಕೆತ್ತನೆ ಅಂತ ತಾವು ನೋಡಿದಾಗ ಗೊತ್ತಾಗತ್ತೆ ಏತ ನೀರಾವರಿ ಅಂತಂದ್ರೆ ಬಾವಿಯೊಳಗ ಬಿದಿರಿಗೆ ಲೆದರ್ ಬ್ಯಾಗ್ ಅಂದ್ರೆ ಒಂದು ಚರ್ಮದ ಒಂದು ತೊಟ್ಲ ಆಕಾರ ಒಂದು ಚರ್ಮದ ಇದನ್ನ ಕಟ್ಟಿ ಅದ್ರೊಳಗೆ ನೀರು ತುಂಬಿಕೊಂಡು ಅದನ್ನ ಮತ್ತೆ ಮೇಲ್ಗಡೆ ಏನು ಒಂದು ಬ್ಯಾಂಬೂ ಅಥವಾ ಒಂದು ಬಿದಿರು ಮೇಲೆ ಎತ್ತಿದಾಗ ಆ ನೀರು ಬಂದು ಇಲ್ಲಿ ಬೀಳ್ತದ. ಆ ನೀರನ್ನ ತೋಟಕ್ಕೆ ಉಪಯೋಗ ಮಾಡಿಕೊಂಡೆ ಅನ್ನುವಂತದ್ದನ್ನ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕೆತ್ತಿ ತೋರಿಸಿದಾನ. ಅಂದ್ರೆ ಆಗಿನ ಕಾಲದೊಳಗ ಯಾವ ರೀತಿ ನೀರನ್ನ ಮೇಲಕ್ಕೆ ಎತ್ತಿದ್ರು ಅನ್ನುವಂತ ಚಿತ್ರಣ ಆ ಕಲ್ಲು ಮೇಲೆ ಕೆತ್ತಿರುವಂತ ಕೆತ್ತನೆ ಹೇಳ್ಕೊಡ್ತದ. ಮುಂದೆ ಅದನ್ನೇ ಏತ ನೀರಾವರಿಯನ್ನ ಎತ್ತುಗಳನ್ನು ಬಳಸಿ ಒಳಗ ಹಗ್ಗದ ಮುಖಾಂತರ ನೀರಿನ ಜೊತೆಗೆ ಹಗ್ಗದ ಜೊತೆಗೆ ತೊಗಲಿನ ಒಂದು ಮೊಟ್ಟೆಯನ್ನ ಒಳಗ್ ಬಿಟ್ಟು ನೀರು ತುಂಬಿಕೊಂಡು ಎತ್ತಿನ ಮುಖಾಂತರ ಅದನ್ನ ಮತ್ತೆ ಈ ಕಡೆ ಇದು ಮಾಡಿದಾಗ ಎತ್ತುಗಳನ್ನ ಓಡಿಸಿದಾಗ ಆ ನೀರ್ ಮೇಲೆ ಬರುತ್ತೆ. ಆ ತೊಟ್ಟೆಯನ್ನ ನೀರನ್ನ ಸುರಿಕೊಂಡು ಮತ್ತೆ
ಬಾವಿಯೊಳಗೆ ಬಿಟ್ಟು ಹಾ ಸರ್. ಆಗಿನ ಕಾಲದ ಚಿತ್ರಣ ಸರಿ ಸರ್. ನಮಗೆ ಗೊತ್ತಾಗತ್ತೆ. ಇಲ್ಲಿ ಬಾವಿಗಳು ಅಂದ್ರೆ ಕಲ್ಯಾಣಿ ಹಾ ಸರ್. ಅಥವಾ ಪುಷ್ಕರಣಿ, ಹಾ ಸರ್. ಹೊಕ್ಕು ತುಂಬುವ ಇಲ್ಲಿ ಬಾವಿ, ಲಕ್ಕುಂಡಿ ಒಳಗೆ ಹಾ ಸರ್. ಅದ್ರ ಜೊತೆಗೆ ಗಡಗಡೆ ಬಾವಿ, ಹಾ. ಜೊತೆಗೆ ಕಪ್ಪಲಿ ಬಾವಿ ಅಂತ ಕರಿತೀವಿ. ಹಾ, ಕಪ್ಪಲಿ ಬಾವಿ ಅಂದ್ರೆ ಏತ ನೀರಾವರಿ, ಏತದ ಬಾವಿ ಅಂತ ಕರಿತೀವಿ. ಸರಿ ಸರ್. ಈ ರೀತಿ ವಿಧವಾಗಿರುವಂತ 3 ಬಾವಿಗಳು ಸರಿ ಸರ್. ಇಡೀ ನಮ್ಮ ದೇಶದಾದ್ಯಂತ ಹಾ ದಕ್ಷಿಣ ಭಾರತದಲ್ಲಿ ಮತ್ತು ಉತ್ತರ ಭಾರತದಲ್ಲಿ ಹಾ ಬಾವಿಗಳನ್ನ ನಿರ್ಮಾಣ ಮಾಡಿ ನೀರನ್ನ ಹಾ ಈ ತೋಟಗಾರಿಕೆಗೆ ಮತ್ತೆ ಬೆಳೆಗಳನ್ನ ಬೆಳೆಯೋದಕ್ಕೋಸ್ಕರ ಮಾಡಿದ್ರಲ್ಲ, ಈ ರೀತಿ ಏನ್ ನಮಗ ಒಂದು ಚಿತ್ರಣ ಸಿಗ್ತದ, ಹಾ. ಇಂಥ ಇದನ್ನ ನಾವು ತಿಳ್ಕೊಂಡಾಗ ಹಾ ಸರ್. ಈ ಬಾವಿಯ ಚಿತ್ರಣ ಸಹ ತಾವು ನೋಡಬಹುದು. ಹಾ ಆಗಿನ ಕಾಲದ ಕೆಂಪು ಸಕ್ಕರೆಗಲ್ಲುಗಳನ್ನ ಬಳಸ್ಕೊಂಡಾರ. ಹಾ ಸರ್. ಕೋಟೆಗೆ ಸಹ ಕೆಂಪು ಸಕ್ಕರೆಗಲ್ಲುಗಳು ಹಾ. ಅಂದ್ರೆ ಬಾದಾಮಿಯ ಕಲ್ಲು, ಕೆಂಪು ಕಲ್ಲು ಇರ್ತದಲ್ಲ, ಹಾ. ಅದೇ ಮಾದರಿಯೊಳಗೆ ಇಲ್ಲಿ ಸ್ಥಳೀಯವಾಗಿ ಸಿಕ್ಕಂತ ಕೆಂಪು ಸಕ್ಕರೆಗಲ್ಲುಗಳನ್ನ ಹಾ, ಸರ್. ಬಳಸ್ಕೊಂಡು ಹಾ, ಸರ್. ಈ ಬಾವಿಯ ನಿರ್ಮಾಣ ಮಾಡಿ ಹಾ, ಸರ್. ಅಲ್ಲಲ್ಲೇ ಕರಿಯ ಕಲ್ಲನ್ನು ಬಳಸ್ಕೊಂಡು ಸರಿ ಸರ್. ಇಲ್ಲಿ ಮಕರ ತೋರಣ ನಿರ್ಮಿಸಿ, ಹಾ, ಸರ್. ಇಲ್ಲಿ ಬಾವಿ ಒಳಗ ಒಂದ್ ಕಡೆ ಈಶ್ವರ ಗುಡಿ ಅದ, ಹಾ ಒಳಗೆ ಬಾವಿ ಈಶ್ವರ ಗುಡಿ ಅದ, ಸಣ್ಣದಿದೆ. ಹಾ ಹಾ ಈ ಕಡೆ ಒಂದು ಹನುಮಂತ ದೇವ್ರ ಗುಡಿ ಅದ. ಹಾ ಇದು 16ನೇ ಶತಮಾನದ ಹಾ. ಗಂಟೆ ಹನುಮಂತ ಅಂತ ಕರೀತಾರೆ. ಹಾ ಹಾ ಆ ಕಡೆ ಕಲ್ಯಾಣ ಚಾಲುಕ್ಯರ ಕಾಲದ ಒಂದು ಸಣ್ಣ ಈಶ್ವರ ಗುಡಿ, ಹಾ ಸರ್. ಜಾಲಾಂಧ್ರದೊಂದಿಗೆ ಬಾಗಿಲವಾಡದ ಮೇಲೆ ಗಜಲಕ್ಷ್ಮಿ ಅದ, ಅದು ನೀರಲ್ಲಿ ಮುಳುಗಿದೆ. ಹಾ ಸರ್. ಆಗೇನ್ ತಾವು ನೋಡ್ತಾ ಇದ್ದೀರಿ. ಹಾ ಸರ್. ಆ ಬಾವಿಯ ನೀರಿನ ಒಳಗಡೆ ಹಾ ಸರ್. ಒಂದು ಸಣ್ಣದಾದಂತ ಚಿಕ್ಕದಾದಂತ ಗುಡಿ ಸಹ ಇದೆ. ಹಾ ಇಲ್ಲಿ ಏನು ಇದು ನಿರ್ಮಾಣ ಮಾಡ್ಯಾರ, ಹಾ. ಈ ಕಾಲಮಾನ 10-11ನೇ ಶತಮಾನ. ಹಾ. ಇದರ ಪಕ್ಕದಲ್ಲೇ ಒಂದು ಕೋಟೆಗೋಡೆ, ಹಾ. ಬಾದಾಮಿಯ ಚಾಲುಕ್ಯರ ಕಾಲದ ಕೋಟೆಗೋಡೆ ಮೇಲೆ ಹಾ. ವಿಜಯನಗರ ಅರಸರ ಕಾಲದೊಳಗ ಹಾ, ಸರ್. ಇಲ್ಲಿ ಸಿಕ್ಕಂತ ಸ್ಮಾರಕಗಳ ಅವಶೇಷಗಳು ಬಳಸ್ಕೊಂಡು ಹಾ ಸರ್. ಇಲ್ಲಿ ವಿಜಯನಗರ ಅರಸರ ಕಾಲದೊಳಗ ಹಾ, ಸರ್. ಒಂದು ಕಡೆ ಅರಮನೆ, ಹಾ. ಒಂದ್ ಕಡೆ ಒಡ್ಡೋಲಗ, ಹಾ. ಒಂದು ಕಡೆ ರಾಣಿಯರ ಅಂತಃಪುರ ಇತ್ತು ಅಂತ ಹೇಳ್ತೀವಿ. ಹಾ. ಈ ರೀತಿ ಶಾಸನದಲ್ಲಿ ಬರೆದಿರುವಂತ ಆಧಾರಗಳ ಮೇಲಿಂದ ಇಲ್ಲಿ ಎದುರಿಗೆ ಹಾ. ಒಂದು ಚಂದ್ರಮೌಳೇಶ್ವರ ಗುಡಿ ಅಂದ್ರೆ ಹಾ. ಒಂದ್ ಕಡೆ ಈಶ್ವರ ಅದ, ಹಾ. ಒಂದ್ ಕಡೆ ವಿಷ್ಣುವಿನ ಮೂರ್ತಿ ಇತ್ತು ಅಂತ ಹೇಳ್ತೀವಿ. ಸರಿ ಸರ್. ಅಂದ್ರೆ ಶೈವ ಮತ್ತು ವೈಷ್ಣವ ಗುಡಿಗಳು ಒಂದೇ ದೇವಸ್ಥಾನದೊಳಗೆ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಸಿಗ್ತದೆ. ಆ ಗರ್ಭಗೃಹದೊಳಗೆ ಈಶ್ವರ ಅದ, ಹಾ. ಗರ್ಭಗೃಹದ ಮುಂದೆ ಹಾ ಒಂದು ಅಂತರಾಳದ, ಹಾ. ಮುಂದೆ ನವರಂಗ, ಹಾ. ಅದರ ಮುಂದೆ ಮತ್ತೊಂದು ಗರ್ಭಗೃಹ ಆಕಾರದೊಳಗ ಹಾ. ಅಲ್ಲಿ ವಿಷ್ಣು ಮೂರ್ತಿ ಇತ್ತಂತ ಹೇಳಿ, ಹಾ. ಆ ನವರಂಗದ ಮೇಲ್ಭಾಗದೊಳಗ ಹಾ ಅಷ್ಟದಿಕ್ಪಾಲಕರ ಮಧ್ಯೆ ಅಲ್ಲಿ ಒಳಗೆ ಹೋಗ್ಬೋದು ಸರ್. ಹೋಗುವ ಹಾ. ಅಷ್ಟದಿಕ್ಪಾಲಕರ ಮಧ್ಯೆ ಹಾ. ನರಸಿಂಹನ ಮೂರ್ತಿ ಅದ. ಹಾ 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 ಆ ದೇವಸ್ಥಾನ ಕಲ್ಯಾಣ ಚಾಲುಕ್ಯರ ಕಾಲದೊಳಗ ಹಾ. 10-11ನೇ ಶತಮಾನ ಅಂತ ಹೇಳಿದ್ರೆ, ಹಾ. ಇದು 10-11ನೇ ಶತಮಾನದ ಒಂದು ಬಾವಿ, ಒಂದು ಗುಡಿ. ಹಾ ಅದಕ್ಕೆ ಸಿದ್ಧರ ಗುಡಿ ಅಂತ ಕರೆದ್ರು, ಇದಕ್ಕೆ ಸಿದ್ಧರ ಬಾವಿ ಅಂತ ಕರೆದ್ರು. ಅಚ್ಚಾ. ಶಾಸನದೊಳಗ ಚಂದ್ರಮೌಳೇಶ್ವರ ಅಂತ ಕರೆದ್ರು. ಹಾ. ಇದ್ರೊಳಗೆ ಶಾಸನದೊಳಗ ನಾಗನ ಬಾವಿ ಅಂತ ಕರೆದ್ರು. ಸರ್ ಈಗ ನಾ ಇವೆಲ್ಲವನ್ನ ಕೇಳಿದ್ದು ಕನ್ನಡ ಏನು ಬರ್ದಾರಲ್ಲ ಹಳಿಗನ್ನಡ ಸರ್, ಅದು ಓದಿರೇನ್ರಿ ಸರ್? ಓದಿದಾರ, ಏನಮ್ಮ? ಪ್ರಿಂಟ್ ಮಾಡಿದ್ದಾರೆ. ಏನ್ ಏನು? ನಾಗ ಅನ್ನವ 12 ನಾಣ್ಯಗಳನ್ನು ವ್ಯಯ ಮಾಡಿ ಹಾ. ಈ ಬಾವಿಯನ್ನ ನಿರ್ಮಾಣ ಮಾಡಿದ ಹಾ. ಮತ್ತು ಏತಕ್ಕಾಗಿ ಬಳಸಿಕೊಂಡ, ಹಾ. ಅಂದ್ರೆ ಏತ ನೀರಾವರಿಗಾಗಿ ಅಂತೇಳಿ ಆ ಶಾಸನದೊಳಗ ಇದರ ಉಲ್ಲೇಖ. ಹಾ. ಆ ಲಕ್ಕುಂಡಿಯ ಶಾಸನಗಳು ಅನ್ನುವಂಥ ಪುಸ್ತಕ ಈಗ ನಮ್ಮ ಹತ್ರ ಇದೆ, ತೋರಿಸ್ತೀವಿ. Yes, sir. ಅದು ಸಹ ತಾವು ನೋಡಬಹುದು. ಎಸ್ ಸರ್. ಅಲ್ಲಿ ದೇವಸ್ಥಾನ ನೋಡ್ಕೊಂಡ್ ಬನ್ನಿ. ಸರ್ ಅದೇ ಈಗೆಲ್ಲ ಹೋಗೋನು ಇದ್ರ ನೀರು ಒಣಗ್ತಾವೋ ಏನು ಇಷ್ಟೇ ಇರ್ತಾವೆ ಯಾವತ್ತು? ನೀರು ಹೆಚ್ಚಾಗಿ ಬ್ಯಾಸಿಗೆ ಒಳಗೆ ಕಡಿಮೆ ಆದ್ರೂ ನೀರಿನ ಪ್ರಮಾಣ ಇಲ್ಲಿ ಇದೆ. ಹಾ. 101 ಬಾವಿ, 101 ಗುಡಿ, 101 ಈಶ್ವರಲಿಂಗ ಅಂದ್ರೆ ಹಾ. ಆಗಿನ ಕಾಲದೊಳಗ ಇಲ್ಲೇನು ಒಂದು ರಾಜಧಾನಿ ಇರ್ತದ, ಆಡಳಿತ ಕೇಂದ್ರವಾಗಿರ್ತದ. ಹಾ ಸರ್. 6ನೇ ಶತಮಾನದಿಂದ ಅಂದ್ರೆ 5, 6, 7ನೇ ಶತಮಾನ ಬಾದಾಮಿ ಚಾಲುಕ್ಯರ ಕಾಲದಿಂದ, ಸರಿ ಸರ್. ಬನವಾಸಿ ಕದಂಬ ಮಾಂಡಿಕರ ಕಾಲದಿಂದ ಸರಿ ಸರ್. ಆಡಳಿತ ಕೇಂದ್ರವಾಗಿ ಲಕ್ಕುಂಡಿ ಬೆಳೀತಾನ ಹೋಗುತ್ತೆ. ಸರಿ ಸರ್. ಸರಿ ಸರ್. ಇದ್ರ ಕಾಲಮಾನ 1,500 ವರ್ಷದ ಇತಿಹಾಸವನ್ನ ಶಾಸನಗಳು ಹೇಳಿದ್ರೆ, ಹಾ. ಶ್ರೀರಾಮಚಂದ್ರ ಹಾ ಸೀತೆಯ ಅನ್ವೇಷಣೆಗೋಸ್ಕರ ಹಾ ಸರ್. ಏನ್ ಬರ್ತಾನೆ, ಅವನ ಫಸ್ಟ್ಗೆ ಲಕ್ಕುಂಡಿಗೆ ಹಾ ಸೀತೆಯನ್ನು ಹುಡುಕ್ಲಿಕ್ಕೆ ಬಂದಾಗ ಹಾ. ಇಲ್ಲಿ ಬಂದು ಮುಂದೆ ಹಂಪಿಗೆ ಹೋಗ್ತಾನೆ. ಹಾ ಸರ್. ರಾಮ ಲಕ್ಷ್ಮಣ ಏನ್ ಬರ್ತಾರೆ ಹಾ, ಸರ್. ಸೀತೆಯನ್ನು ಅರಿಸಿಕೊಂಡು, ಆ ಶ್ರೀರಾಮಚಂದ್ರ ಇಲ್ಲಿ ಬಂದಾಗ ಲಕ್ಕುಂಡಿಗೆ ಹಾ. ಶ್ರೀರಾಮಚಂದ್ರ ದತ್ತಿ ಅಗ್ರಹಾರ ಹಾ. ಅಂದ್ರೆ ಶ್ರೀರಾಮಚಂದ್ರ ಇಲ್ಲಿ ಬಂದು ಹಾ. ಮುಂದೆ ಹಂಪಿಗೆ ಹೋಗಿ ಸರಿ ಸರ್. ಹಂಪಿಯೊಳಗೆ ಹನುಮಂತನನ್ನು ಕರ್ಕೊಂಡು ಹಾ. ಸೀತೆಯನ್ನು ಹುಡುಕೊಂಡ್ ಬರ್ತಾನ. ಹಾ, ಹಾ. ಇದು ಏನ್ ರಾಮಾಯಣ ಕಾಲದಿಂದಲೂ ಇದ್ರ ಇತಿಹಾಸವನ್ನು ನಾವು ಹೇಳ್ತೀವಿ. ಸರಿ ಸರ್. ಶಿವಿ ಚಕ್ರವರ್ತಿ ಅನ್ನವ ಹಾ. ಇಲ್ಲೇನು
ಕೃತಪೂರ್ ಮಹಾತ್ಮೆ ಅಂತ ಒಂದು ಏನು ಸ್ಥಳೀಯ ಮಹಾತ್ಮೆ ಹಾಂ ಸರ್. 22 ಗ್ರಾಮಗಳ ಇತಿಹಾಸ ಅದರಲ್ಲಿ ಅದಲ್ಲ, ಸರಿ ಸರ್. ಅದರೊಳಗೆ ಈ ಲಕ್ಕುಂಡಿಯ ಬಗ್ಗೆ ಸಹ, ಆಮೇಲೆ ಕಪ್ಪತ್ತು ಗುಡ್ಡದ ಬಗ್ಗೆ ಸಹ ಹಾಂ ಸರ್. ಅದರೊಳಗೆ ಇತಿಹಾಸ ಅದ ಅಂತ ಹೇಳ್ತಾ ಸರಿ ಸರ್. ಈ ಲಕ್ಕುಂಡಿಯ ಬಗ್ಗೆ ಸವಿಸ್ತಾರವಾಗಿ ಹಾಂ. ಸಂಕ್ಷಿಪ್ತವಾಗಿ ತಿಳಿಸ್ಕೊಳ್ಳುವ. ಓಕೆ ಓಕೆ. ನಮಸ್ಕಾರ. ಹಿಂಗ ಗುಡಿಗೆ ಬರ್ರಿ. ಈಗ ಇವನ್ನ ತೆಗಿತೀವಿ. ತೆಗಿಬೇಕಾರ ಇಲ್ಲೇನೈತಲ್ಲ, ಇಲ್ಲೈತಲ್ಲ ಸರಿಯಾಗಿ ಇದಕ್ಕೆ ಅಡ್ಡಾಡಕ್ ಬರೋಂಗ ಅಡ್ಡಿದ್ದ ಮಾಡಿಸ್ಬೇಕು. ಇದನ್ನ ಇದು ಹಿಂದಿಲ್ ಮೂಲೆ ಹೋಗೈತೇನ್ರಿ ಜರ ಎಲ್ಲ ಕಿತ್ಕೊಂಡು ಹೋಗ್ಯಾರ. ಇವನ್ನ ಅವಾಗ ಕಳು ಮಾಡ್ಯಾರ ರದ್ದಿಗೆ ಕುಡಿಯಾಕೆ. ಇಲ್ಲಿಯವರು ಬಾಗಲ ಕಿತ್ಕೊಂಡು ಹೋಗ್ಯಾರ. ವಾಸುದೇವ್ ಮಾಡ್ಯಾನ ಇದನ್ನ ಇಂಜಿನಿಯರ್. ಅವಾಗ ಹಿಂದಕ್ಕೆ ಅವ ಇದ್ದ ಗೌರ್ಮೆಂಟ್ಲಿಂದ ನಮ್ಮ ಆಫೀಸ್ಲಿಂದನ ಮಾಡ್ಯಾರ. ಈಗ ಅವನ್ನ ತೆಗಿಬೋದು ಎಂಪ. ನೀರ್ ಖಾಲಿ ಮಾಡಿದ ತೆಗಿತಾರ. ಹಂಗಲ್ರಿ, ಇವನ್ನ ಕಲ್ಲು ತೆಗಿದು ಅಲ್ಲಿ ಬಯಲು ವಸ್ತು ಸಂಗ್ರಹಾಲಯ ಕಳ್ಸಕ್ಕೆ ಬರುತ್ತೆ. ಇದೆಲ್ಲ ತೆಗಿಬೇಕು ಅವರು ಮೊದ್ಲು. ಸಿದ್ದು ಪಾಟೀಲ ಇಲ್ಲೈತೆ ನೋಡು ಅಂದ್ರೆ ಮಾಡಕ್ಕೆ ಬರ್ತದೆ. ಈಗ ಅಲ್ಲಿ ನೋಡು ನೀರು ಎತ್ತುದು ಅಲ್ಲೈತೆ ನೋಡು, ಕಾಣಿಸ್ತೈತೆ ಎಲ್ಲಿ ಹೇಳು? ನೀರು ಎತ್ತುದು ಏತ ನೀರಾವರಿ. ಈ ನಾಗನ ಬಾವಿ ನೋಡಿ, ಇದು ನಾಗನ ಬಾವಿ. ಇದು ಇಷ್ಟು ಒಳಗೆ ಮಂದಿರಗಳಿವೆ, 2 ಮಂದಿರ, ಚಿಕ್ಕ ಚಿಕ್ಕ ಮಂದಿರಗಳಿವೆ ನೋಡಿ. ಇದು ನೀರು ಯಾವಾಗೂ ಬತ್ತೋದಿಲ್ಲ, ಆವಾಗಿನಿಂದ ಸಾವಿರಾರು ವರ್ಷಗಳ ಹಿಂದಿನಿಂದ ಬಂದಿದ್ದು. ಇಲ್ಲಿ ಪಕ್ಕದಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನ. ಇದು ಎಲ್ಲ ಪಾಳು ಬಿದ್ದಿದೆ, ಮೇಗಿಂದೆಲ್ಲ ಕೆಳಗಿಂದಷ್ಟೇ ಉಳ್ಕೊಂಡಿದೆ. ಈಗ ಇದು ಚಂದ್ರಮೌಳೇಶ್ವರ, ಇದು ಪ್ರವೇಶ ದ್ವಾರ. ಇದು ಪಕ್ಕದಲ್ಲಿ ಕೋಟೆಗೋಡಿ ಇತ್ತಲ್ಲಿ. ಈ ಚಂದ್ರಮೌಳೇಶ್ವರ ದೇವಸ್ಥಾನದ ದ್ವಾರ ಬಾಗಿಲದಿಂದ ನಾವು ಒಳಗೆ ಹೋಗ್ತಾ ಇದ್ದೀವಿ. ಈಗ ಇದು ನೋಡಿ, ಒಳಗಡೆ ಪ್ರವೇಶ ಚಂದ್ರಮೌಳೇಶ್ವರ ದೇವಸ್ಥಾನದ. ನೋಡಿ, ಆಗಿನ ಕಾಲದಲ್ಲಿ ಚಾಲುಕ್ಯರ ಶೈಲಿಯ ಕಟ್ಟಡ ಕಂಬಗಳು ನೋಡಿದ್ರೆ ಗೊತ್ತಾಗುತ್ತೆ ನಿಮಗಿದು ಕಲ್ಯಾಣಿ ಚಾಲುಕ್ಯರ ಶೈಲಿ ಅಂತ, 10ನೇ ಶತಮಾನ. ನೋಡಿ ಎಷ್ಟು ಅದ್ಭುತ ಕಂಬಗಳು ನಿಲ್ಲಿಸಿದ್ದಾರೆ, ಲಾಕಿಂಗ್ ಸಿಸ್ಟಮ್ನಲ್ಲಿ ನಿಲ್ಲಿಸಿದ್ದಾರೆ. ಅಂದರೆ ಈಗ ಸಾವಿರಾರು ವರ್ಷಗಳು ತಡೆದಿದೆ ಅದು. ಯಾರೂ ಅಷ್ಟು ಲುಕೌಟ್ ಮಾಡಲಾರ್ದಕ್ಕೆ ಈ ಥರ ಪಾಳು ಬಿದ್ದಂತಾಗಿದೆ ಅದು. ಅದರೊಳಗೆ ಈಶ್ವರಲಿಂಗ, ಚಂದ್ರಮೌಳೇಶ್ವರ ಈಶ್ವರನ ಲಿಂಗ ಇದೆ ಒಳಗಡೆ ನೋಡಿ. ಇನ್ನು ಎಷ್ಟು ಒಂದು ಆಗಿನ ಕಾಲದ ಜನ ಎಷ್ಟು ಭಕ್ತಿವಾನರಾಗಿದ್ದರು ಅನ್ನೋದು ಗೊತ್ತಾಗುತ್ತೆ. ಅಂಥ ಗುಡಿಗಳನ್ನು ಕಟ್ಟಿದ್ದು 101 ಗುಡಿಗಳಿದ್ದು ಲಕ್ಕುಂಡಿಯಲ್ಲಿ ಒಳಗಂತ ಹೇಳ್ತಾರೆ. ಅದರಲ್ಲಿ ಇದು ಒಂದು. ಎಷ್ಟು ಭಕ್ತಿ ಭಾವದಿಂದ ನಡ್ಕೋತಿದ್ರು ಜನ ಅಂದರೆ, ಓಣಿಗೆ ಒಂದೊಂದು ಗುಡಿ ಕಟ್ತಿದ್ರು ಅವಾಗ ನೋಡ್ರಿ. ಬಸವಣ್ಣ, ನಂದಿ ನೋಡಿ, ಎಲ್ಲ ಕಂಬಗಳು ಎಷ್ಟು ಇನ್ನೂ ಏನೂ ಆಗಿಲ್ಲ. ಮೇಲ್ಭಾಗ ಮೇಲ್ಛಾವಣಿ ಸ್ವಲ್ಪ ಇದು ಆಗಿದೆ, ಡ್ಯಾಮೇಜ್ ಆಗಿದೆ. ಬಟ್ ಇದು ಒಳಗಡೆ ಇನ್ನೂ ಯಾವ ಥರ ಇದ್ದಿದ್ದು ಆ ಥರನೇ ಇದೆ ಚಂದ್ರಮೌಳೇಶ್ವರ ದೇವಸ್ಥಾನ ನೋಡಿ. ಅದು ಅದ್ಭುತ. ಒಳಗೆ ಬಸವಣ್ಣನ ಒಂದು ಫೋಟೋ ಇಟ್ಟಿದ್ದಾರೆ ನೋಡಿ. ಯಾವ ಥರ ಅದು ಕಂಬದ ಕಲ್ಲಿನ ಒಂದು ಇದು, ಸಾಣೆ ಕಲ್ಲಿನಿಂದ ಇದನ್ನು ಮಾಡಿದ್ದದು ನೋಡಿ. ಇದು ಹೊರ ಹೋಗುವ ಇದು ಮೇಲೆ ನೋಡಿ ಯಾವ ಥರ ಒಂದು ಕಮಲಾಕಾರದ ಕೆತ್ತನೆ ಇದೆ. ಇದು ನೋಡಿ ಎಂಥ ಅದ್ಭುತ ಒಂದು ಇದು ಮಾಡಿದ್ದಾರೆ. ಇದು ಒಳಗಡೆ ನೋಡಿ ಎಲ್ಲ ಕಂಬಗಳ ಮೇಲೆ ನಿಂತಿವೆ. ಎಲ್ಲ ಲಾಕ್ ಸಿಸ್ಟಮ್ ಕಂಬಗಳ ಮೇಲೆ ಮಂದಿರ ನಿಂತಿದೆ. ಅದು ಇಲ್ಲಿ ಒಂದು ಶಾಸನ ಇದೆ, ಹಳೆಗನ್ನಡ ಶಾಸನ. ಇದು ಈ ಮಂದಿರದ ಇತಿಹಾಸವನ್ನು ಸಾರಿ ಹೇಳುವಂಥ ಒಂದು ಶಾಸನ. ಆಗ ಹಳೆಗನ್ನಡದಲ್ಲಿ ಶಿಲ್ಪಿಗಳು ಕೆತ್ತಿದ್ದಾರೆ. ಇದು ಎಲ್ಲ ಹಳೆಗನ್ನಡದಲ್ಲಿದೆ. ಈ ಮಂದಿರದ ಇತಿಹಾಸದ ಬಗ್ಗೆ ಇದೆ ಅದು ನೋಡಿ. ಎಷ್ಟು ಅದ್ಭುತ ಇದೆ ಮಂದಿರ.
ನೋಡಿ ಹೊರಭಾಗದಿಂದ ತೋರಿಸ್ತಾ ಇದ್ದೇವೆ ನಿಮಗೆ. ಭಾಳ ಅದ್ಭುತ ಹಳೆಯ ಮಂದಿರ ಇದು. ಇಲ್ಲಿ ಇದರ ಎದುರುಗಡೆ ಕೋಟೆ ವೀರಭದ್ರೇಶ್ವರ, ಈಗ ಚಂದ್ರಮೌಳೇಶ್ವರ ದೇವಸ್ಥಾನದ ಎಕ್ಸಾಕ್ಟ್ಲಿ ಅಪೋಸಿಟ್ಟು ಇಲ್ಲಿ ನೋಡಿ ಒಂದು ಏನಾಗಿದ್ದಾರೆ, ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಉತ್ಖನನ. ಇಲ್ಲಿ ಉತ್ಖನನ ನಡೆದಿದ್ದು, ಇಲ್ಲೊಂದು ಅಭಿವೃದ್ಧಿ ಪ್ರಾಧಿಕಾರ ಗೌರ್ಮೆಂಟ್ದಿಂದ ಅದೊಂದು ಬೋರ್ಡ್ ಹಾಕಿದ್ದಾರೆ. ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ದ್ವಾರ ಬಾಗಿಲು ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ರಿ, ಇದು ಚಾಲುಕ್ಯ ಶೈಲಿಯ ಭವ್ಯ ದೇವಸ್ಥಾನ ಮಂದಿರ. ಇದು ಕೋಟೆ ವೀರಭದ್ರೇಶ್ವರ ಅಂತ. ಇಲ್ಲಿ ನೋಡಿ ಎಷ್ಟು ಸಾವಿರಾರು ವರ್ಷಗಳಾದರೂ ಯಥಾಸ್ಥಿತಿಯಲ್ಲಿ ನಿಂತಿದೆ ಅಂದರೆ ಅವರ ಎಂಜಿನಿಯರಿಂಗ್, ಅವರು ಆ ಕಾಲದ ಎಂಜಿನಿಯರು ಎಷ್ಟು ಜಾಣರಿದ್ರು ಅಂದರೆ ಗೊತ್ತಾಗುತ್ತೆ. ಈಗಿನ ಕಟ್ಟಿದ ಮನೆಗಳು 100 ವರ್ಷ 50 ವರ್ಷವೂ ತಾಳೋದಿಲ್ಲ. ಇದು 1100 ವರ್ಷ 1000 ವರ್ಷಗಳ ಹಿಂದಿನದು ಈ ಥರ ನಿಂತಿದೆ ಅಂದರೆ ಆವಾಗಿನ ಸೈನ್ಸ್ ಎಷ್ಟು ಮುಂದುವರೆದಿತ್ತಾಗ ಅನ್ನೋದು ಗೊತ್ತಾಗುತ್ತೆ. ನೋಡಿದ ಎಂಟ್ರೆನ್ಸ್ ದ್ವಾರ ಬಾಗಿಲು, ಕೋಟೆ ವೀರಭದ್ರೇಶ್ವರ ನಿಂತಿದ್ದಾರೆ ನೋಡ್ರಿ, ಅಲ್ಲಿ ತೋರಿಸ್ತಾ ಇದ್ದಾರೆ. ಕೋಟೆ ವೀರಭದ್ರೇಶ್ವರದ ಒಂದಿದು ಮೂರ್ತಿ. ಅದು ನೋಡಿ, ಆಗಿನ ಕಾಲದ್ದು ಸಾವಿರಾರು ವರ್ಷಗಳ ಕಾಲದ್ದು ಗುಡಿ ಯಾವ ಥರ ಇದೆ ನೋಡ್ರಿ. ಎಷ್ಟು ಒಂದು ಮಜಬೂತ್ ಕಂಬ ನೋಡ್ರಿ, ಲಾಕ್ ಸಿಸ್ಟಮ್ ಕಂಬ, ಚಾಲುಕ್ಯರ ಶೈಲಿಯಲ್ಲಿ. ಎಲ್ಲಿ ಹೋದರೂ ನೀವು ದಕ್ಷಿಣ ಭಾರತದೊಳಗೆ ಕಲ್ಯಾಣಿ ಚಾಲುಕ್ಯರು ಕಟ್ಟಿದ್ದ ಮಂದಿರಗಳನ್ನು ನೋಡ್ಬೋದು ನೀವು. ಅದೇ ಒಂದು ಶೈಲಿ ಇತ್ತು, ಪ್ರಸಿದ್ಧವಾಗಿತ್ತದು. ನೋಡಿ, ಇದು ಕಂಬಗಳು ಯಾವ ಥರ ಕಟ್ಟಿದ್ದಾರೆ ನೋಡ್ರಿ. ಇದು ಯಾವ ಥರ ನೋಡ್ರಿ, ಇದು ವಿಂಡೋ ಯಾವ ಥರ ಕೆತ್ತಿದ್ದಾರೆ ಕಲ್ಲಿನಲ್ಲಿ ಎಲ್ಲ ನೋಡ್ರಿ. ಎಂಥ ಅದ್ಭುತ, ಬಹಳ ಅದ್ಭುತವಾದದ್ದು. ಇಲ್ಲಿ ನೋಡಿ, ಇಲ್ಲಿ ನೋಡಿ ಕಂಬಗಳು ಯಾವ ಥರ ಅದ್ಭುತ. ಏನು ಒಂದು ಯಾವ ಭೂಕಂಪಕ್ಕೂ ತಲೆ ತಗ್ಗಿಸೋದಿಲ್ಲ ಅಂಥ ಕಟ್ಟಡಗಳು ಆವಾಗಿನವರು. ನೋಡ್ರಿ, ಒಳಗೆ ನೋಡ್ರಿ ಈಶ್ವರಲಿಂಗ ಇದೆ. ಇಲ್ಲಿ ಒಂದು ಈಶ್ವರ, ಅಲ್ಲೇ ವೀರಭದ್ರೇಶ್ವರದಲ್ಲಿ ಒಂದು ಈಶ್ವರಲಿಂಗನೂ ಇದೆ. ಅಲ್ಲಿ ಅದೊಂದಿದೆ ಗುಡಿ. ಇದು ಅದರೊಳಗೆ ನೋಡಿ ಎಂಥ ಅದ್ಭುತ, ನೋಡಿ ಎಂಥ ಅದ್ಭುತ. ಇಲ್ಲಿ ಒಂದು ಶಾಸನ ಇದೆ, ಹಳೆಗನ್ನಡ ಶಾಸನ. ಈ ಮಂದಿರದ ಇತಿಹಾಸ ಸಾರುವ ಒಂದು ಶಾಸನ ಇದೆ, ಹಳೆಗನ್ನಡ. ಇದರ ವಿವರಣೆ ಬೇಕಾದರೆ ಇಲ್ಲಿ ಒಂದು ಲಕ್ಕುಂಡಿ ಶಾಸನಗಳ ಒಂದು ಪುಸ್ತಕ ಸಿಗುತ್ತೆ. ಇಲ್ಲಿ ಲಕ್ಕುಂಡಿಯಲ್ಲಿ ಸಿಗುತ್ತೆ, ಅದನ್ನು ತೆಗೆದು ಓದ್ಬೋದು ನೀವು. ಏನೇನು ಯಾವ ಶಾಸನಗಳಲ್ಲಿ ಏನೇನು ಬರೆದಿದ್ದಾರೆ ಅಂತೆ. ಈ ಶಾಸನ ಯಾವ ಇದರಲ್ಲಿ ಕಟ್ಟಿದ್ರು, ಅದರ ಇತಿಹಾಸ ಎಲ್ಲ ಇದೆ. ಈ ಶಾಸನವಲ್ಲದೆ ಇನ್ನೂ ಒಂದು ಶಾಸನ ಇದೆ, ಇಲ್ಲಿ ತೋರಿಸ್ತೇವೆ ನಿಮಗೆ. ಇದು ಒಂದು ಶಾಸನ, 2ನೇ ಶಾಸನ ಇದು. ಈ ಮಂದಿರಕ್ಕೆ ಸಂಬಂಧಪಟ್ಟಿದ್ದೇ ನೋಡ್ರಿ. ಮೇಲೆ ಎಲ್ಲ ಬರೆದಿದ್ದಾರೆ. ಇಲ್ಲಿ ಈಶ್ವರಲಿಂಗ ಇದೆ, ಮೇಲೆ ಸ್ವರ್ಗದ ಚಿತ್ರಣ ಇದೆ ಮೇಲೆ. ಕೆಳಗಡೆ ಏನಿದೆ ಅಂದರೆ ಎಲ್ಲ ಇತಿಹಾಸ ನೋಡಿ. ಅವಾಗ ಪೆನ್ನು ಪೇಪರು ಏನೂ ಇರಲಿಲ್ಲ, ಕಲ್ಲಿನಲ್ಲಿ ಚಿತ್ರಣ ಮಾಡ್ತಿದ್ರು ಇತಿಹಾಸಗಳನ್ನು. ಯಾರು ಕಟ್ಟಿಸಿದ್ರು, ಯಾವ ರಾಜ ಕಟ್ಟಿಸ, ಎಷ್ಟನೇ